ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯುಂಡೈ ಕಾರ್ ಶೋರೂಮ್ ಬಂದಿದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯುಂಡೈ ಅವರ ಮಿನಿ ಎಸ್ ಯು ವಿ, ಮೈಕ್ರೋ ಎಸ್ ಯು ವಿ ಆದಂಥ ಯುಂಡೈ ಎಕ್ಸ್ಟರ್ನ ಫೇಸ್ ಲಿಫ್ಟ್ ಲಾಂಚ್ ಮಾಡಿದ್ದಾರೆ. 2023ನಲ್ಲಿ ಲಾಂಚ್ ಆಗಿತ್ತು. ಇದು 26 ಫೇಸ್ ಲಿಫ್ಟ್ ವರ್ಜನ್ ನಮ್ಮ ಜೊತೆ ಇದೆ. ಫೇಸ್ ಲಿಫ್ಟಲ್ಲಿ ಯುಂಡೈ ಅವರು ಏನೆಲ್ಲ ಹೊಸ ಫೀಚರ್ಸ್ನ ಆಫರ್ ಮಾಡ್ತಿದ್ದಾರೆ, ಏನೆಲ್ಲ ಬೆನಿಫಿಟ್ನ ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ಕಂಪ್ಲೀಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಇದೇ ರೀತಿ ಮೋರ್ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಯಾಕೆಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ದೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸ್ಟರ್ ಬಂದು ಯುಂಡೈ ಅವರು i10 ಹಾಗೆ i20 ಬಿಟ್ವೀನಲ್ಲಿ ಪೊಸಿಷನ್ ಮಾಡ್ತಾರೆ. 2024ನಲ್ಲಿ ಐಕೋಟಿ ಅವಾರ್ಡ್ ಕೂಡ ಎಕ್ಸ್ಟರ್ಗೆ ಸಿಕ್ಕಿದೆ. ಎಕ್ಸ್ಟರ್ನ ಡೈರೆಕ್ಟ್ ಕಾಂಪಿಟೇಷನ್ ಮಾಡಿಬಿಟ್ಟು ಟಾಟಾ ಪಂಚ್ ಜೊತೆ ಇರುತ್ತೆ. ಸೊ ಇವಾಗ ಫೀಚರ್ ಅಂತ ನೋಡೋದಾದರೆ, ಇವತ್ತು ನಮ್ಮ ಜೊತೆ ಏನು ವೇರಿಯಂಟ್ ಇದೆ, ಇದು HX6, ಇದು ಮಿಡ್ ವರ್ಷನ್. ಈ ವೇರಿಯಂಟಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಫೀಚರ್ಸ್ ಸಿಗುತ್ತೆ. ಸೊ ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು ಯುಂಡೈ ಲೋಗೋ. ಎಕ್ಸ್ಟರ್ ಬ್ಯಾಡ್ಜಿಂಗ್ ಏನು ನಿಮಗೆ ಲೋನಲ್ಲಿ ಪೊಸಿಷನ್ ಮಾಡಿದ್ರು, ಇವಾಗ ಒಂದು ಸ್ವಲ್ಪ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಬೋಲ್ಡಾಗಿ ಎಕ್ಸ್ಟರ್ ಬ್ಯಾಡ್ಜಿಂಗ್ ಬರುತ್ತೆ ನಿಮಗೆ. ಸೊ ಸೈಡಲ್ಲಿ ನೋಡೋದಾದರೆ ನಿಮಗೆ ಎಚ್ ಶೇಪ್ LED DRL ಬರುತ್ತೆ ವಿತ್ ಇಂಡಿಕೇಟರ್. ಸೊ ಇದು ಹೊಸ ಡಿಸೈನ್ ಲ್ಯಾಂಗ್ವೇಜ್. ಯುಂಡೈ ಅವರ ಎಲ್ಲ ವೆಹಿಕಲ್ಗೆ ಇನ್ಮೇಲೆ ಎಚ್ ಶೇಪ್ DRLನ ಒಂದು ಸ್ಟ್ಯಾಂಡರ್ಡಾಗಿ ಇದು ಮಾಡ್ಬೋದು. ಸೊ ಇದು ನೀವು ಮೇಜರ್ಲಿ ಇವಾಗ ಅಲ್ಕಜರ್ಲು ಕೂಡ ಇದೇ ರೀತಿ ಇದು ಮಾಡ್ತಿದ್ದಾರೆ. ಹಾಗೆ ಹೆಡ್ಲೈಟ್ ಅಂತ ಬಂದರೆ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಇದರಲ್ಲಿ ಪ್ರೊಜೆಕ್ಟರ್ ಆಲೋಜಿನ್ ಹೆಡ್ಲೈಟ್ಸ್ ಬರುತ್ತೆ ವಿತ್ ಬಯೋ ಫಂಕ್ಷನ್ ಜೊತೆ. ಸೊ ಫ್ರಂಟ್ ಗ್ರಿಲ್ ಏನಿದೆ ಇದು ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ ನಿಮಗೆ. ಸೊ ಫ್ರಂಟ್ ಲುಕ್ ನೀವು ನೋಡ್ತಾ ಇದ್ದು ಬಂಪರ್ಲಿ ಸಿಲ್ವರ್ ಗಾರ್ನಿಶ್ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ಲುಕ್ ಯಾವ ಥರ ಇದೆ ಅನ್ನೋದನ್ನ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ಇವಾಗ ಏನು ನೀವು ಕಲರ್ ನೋಡ್ತಿದ್ದೀರಾ, ಇದು ರೇಂಜರ್ ಕಾಕಿ ಅಂತೇಳಿ. ಇದು ಮೋರ್ ಓವರ್ ನಿಮಗೆ ಮಿಲ್ಟ್ರಿ ಗ್ರೀನ್ ಥರ ಕಾಣಿಸುತ್ತೆ. ಸೊ ಬನ್ನಿ ಸೈಡ್ ಪ್ರೊಫೈಲ್ಗೆ ಅಂತ ಬಂದರೆ ನೀವು ಸೊ ನೋಡ್ತಾ ಇರ್ಬೋದು, ಸೈಡ್ ಪ್ರೊಫೈಲ್ ಅಷ್ಟೊಂದು ಚೇಂಜಸ್ ಏನೂ ಆಗಿಲ್ಲ, ಆಲ್ಮೋಸ್ಟ್ ಸೇಮೇ ಇದೆ. ಸೊ ಬಾಡಿ ಗ್ಲಾಡಿಂಗ್ಸ್ ನೀವು ನೋಡ್ತಾ ಇರ್ಬೋದು, ಮೋರ್ ಆಫ್ ರೋಡಿಂಗ್ ಆ್ಯಂಡ್ ರಗಡ್ ಲುಕ್ಕಿಗೆ ಈ ಗ್ಲಾಡಿಂಗ್ಸ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಕ್ರೂ ಟೈಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನೋಡಲಿಕ್ಕೆ. ನೋಡ್ತಾ ಇರ್ಬೋದು ಇದು ಡಾರ್ಕ್ ಇದನ್ನ ಯೂಸ್ ಮಾಡಿದ್ದಾರೆ. ಸೊ ವೀಲ್ ಸೈಜ್ ಅಂತ ಬಂದರೆ 15 ಇಂಚಸ್ ಸ್ಟೀಲ್ ವೀಲ್ ಬರುತ್ತೆ. ಇದು ಕ್ಯಾಪ್ ವೀಲು. ಸೊ ನೋಡಲಿಕ್ಕೆ ಅಲಾಯ್ ವೀಲ್ ಥರ ಇದೆ, ಬಟ್ ಇದು ಅಲಾಯ್ ಅಲ್ಲ. ಫ್ರಂಟಲ್ಲಿ ಡಿಸ್ಕ್, ರೇರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. 185 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಎಕ್ಸ್ಟ್ರಲ್ಲಿ ಆಫರ್ ಆಗುತ್ತೆ ನಿಮಗೆ. ಸೊ ಇದಾಗಿತ್ತು ಸೈಡ್ ಪ್ರೊಫೈಲ್. ಸೊ LED ಟರ್ನಿಂಗ್ ಇಂಡಿಕೇಟರ್ ಬರುತ್ತೆ ORVM ಅಲ್ಲಿ, ನೀವು ನೋಡ್ತಾ ಇರ್ಬೋದು. ಹಾಗೆ ನೀವು ಮೇಲೆ ನೋಡೋದಾದರೆ ಬಿಡ್ಸ್ ಟೈಪ್ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ. ನಿಮಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಸಿ ಪಿಲ್ಲರಲ್ಲಿ ಏನು ಗಾರ್ನಿಶ್ ಇತ್ತಲ್ಲ, ಇದ್ರ ಡಿಸೈನ್ನ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಇದೆ. ಸೊ ರೇರಲ್ಲಿ ಬಂದುಬಿಟ್ಟು ನಿಮಗೆ ಡ್ರಮ್ ಬ್ರೇಕ್ಸ್ನ ಆಫರ್ ಮಾಡ್ತಾರೆ. ಎಕ್ಸ್ಟ್ರಲ್ಲಿ ಬಂದುಬಿಟ್ಟು ಟೋಟಲ್ 37 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ರೇರ್ ಪ್ರೊಫೈಲ್ ಅಂತ ಬಂದರೆ ಮೇಲೆ ನೀವು ನೋಡ್ತಾ ಇರ್ಬೋದು ನ್ಯೂ ಟ್ವಿನ್ ಟೈಪ್ ಸ್ಪಾಯ್ಲರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕಲ್ಲಿ. ಮೋರ್ ಸ್ಪೋರ್ಟಿ ಲುಕ್ ಇದು ಕೊಡುತ್ತೆ ನಿಮ್ಮ ಗಾಡಿಗೆ. ಹಾಗೆ ಶಾರ್ಕ್ ಫಿನ್ ಆ್ಯಂಟಿನ ಕೂಡ ಆಫರ್ ಆಗುತ್ತೆ. ಸೊ ರೇರ್ ಪ್ರೊಫೈಲ್ ಅಂತ ನೋಡೋದಾದರೆ ನೀವು ಈ ಸ್ಪಾಯ್ಲರ್ ಬಂದು ಸ್ವಲ್ಪ ನನಗೆ ತುಂಬ ಇಷ್ಟ ಆಯಿತು. ವರ್ಣದಲ್ಲಿ ಕೂಡ ಇದೇ ಥರ ಸ್ಪಾಯ್ಲರ್ನ ಆಫರ್ ಮಾಡ್ತಿದ್ದಾರೆ. ಸೊ ರೇರ್ ಪ್ರೊಫೈಲ್ಗೆ ಇದು ಸ್ವಲ್ಪ ಮೋರ್ ಸ್ಪೋರ್ಟಿ ಲುಕ್ನ ಕೊಡಲಿಕ್ಕೆ ಟ್ರೈ ಆಗ್ತಿದೆ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ರೇರಲ್ಲಿ ಡಿಫಾಗರ್ ಕೊಡ್ತಾರೆ. ಈ ವೇರಿಯಂಟಲ್ಲಿ ನಿಮಗೆ ಯಾವುದೇ ರೀತಿ ವಾಷರ್ ಆ್ಯಂಡ್ ವೈಪರ್ ಬರೋಲ್ಲ, ರೇರ್ ಡಿಫಾಗರ್ ಮಾತ್ರ ಆಫರ್ ಮಾಡ್ತಾರೆ. ರೇರಲ್ಲಿ ಕೂಡ ನಿಮಗೆ LED ಎಸ್ ಟೈಪ್ ಟೈಲ್ ಲೈಟ್ ಬರುತ್ತೆ. ಸೊ ಯುಂಡೈ ಲೋಗೋ ಇಲ್ಲಿ ಕೂಡ ನಿಮಗೆ ಡಿಸೈನ್ನ ಚೇಂಜ್ ಮಾಡಿದ್ದಾರೆ, ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಇದರಲ್ಲಿ. ರೇರ್ ಡಿಸೈನ್ ಅಂತ ನೋಡಿದ್ರೆ ತುಂಬ ಸಿಂಪಲ್ ಆ್ಯಂಡ್ ನೀಟಾಗಿ ಚೇಂಜ್ ಮಾಡಿದ್ದಾರೆ. ಹಾಗೆ ನೀವು ರೇರ್ ಬಂಪರ್ ಅಂತ ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ಸಿಲ್ವರ್ ಟ್ರೀಟ್ಮೆಂಟ್ನ ಕೊಟ್ಟಿದ್ದಾರೆ. ಡ್ಯೂಯಲ್ ಟೋನ್ ಸೆಟಪಲ್ಲಿ ಬರುತ್ತೆ ನಿಮಗೆ. ಆ್ಯಂಡ್ ರೇರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಹಾಗೆ ಬಂಪರ್ ಕೆಳಗಡೆನಲ್ಲೇ ನಿಮಗೆ ಬಂದುಬಿಟ್ಟು ರಿಫ್ಲೆಕ್ಟರ್ ಕೂಡ ಆಫರ್ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಬ್ಯಾಡ್ಜಿಂಗ್ ಬಂದುಬಿಡುತ್ತೆ ನಿಮಗೆ.
ಈ ವೇರಿಯಂಟಲ್ಲಿ ನಿಮಗೆ ರೇರ್ ಕ್ಯಾಮೆರಾ ಕೂಡ ಆಫರ್ ಮಾಡ್ತಾರೆ ವಿತ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಇದೆ ನಿಮಗೆ. ಹ್ಯುಂಡೈ ಲೋಗೋ ಬಂದ್ಬಿಟ್ಟು ನಿಮಗೆ ಸಿಲ್ವರ್ ಫಿನಿಷಲ್ಲಿದೆ. ವೇರಿಯಂಟ್ ಯಾವುದೇ ರೀತಿ ಬ್ಯಾಡ್ಜಿಂಗ್ ಇದರಲ್ಲಿ ಬರಲ್ಲ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು 391 ಲೀಟರ್ ಕಾರ್ಗೋ ಸ್ಪೇಸ್ ಬರುತ್ತೆ ಈ ವೇರಿಯಂಟಲ್ಲಿ ನಿಮಗೆ. ಆ್ಯಂಡ್ ಸೀಟ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಬೆಂಚ್ ಫೋಲ್ಡೇಬಲ್ ಆಪ್ಷನ್ ಕೊಟ್ಟಿದ್ದಾರೆ. ಪಾರ್ಸಲ್ ಟ್ರೇ ಬಂದುಬಿಟ್ಟು ನಿಮಗೆ ರಿಮೂವಬಲ್ ಇರುತ್ತೆ. ಇಲ್ಲಿ ಹುಕ್ ಕೂಡ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವು ಏನಾದರೂ ಬ್ಯಾಗ್ ಬೇಕಾದ್ರೆ ನೀವು ಆರಾಮಾಗಿ ಇಲ್ಲಿ ಕ್ಯಾರಿ ಮಾಡ್ಕೊಳ್ಬೋದು. ಸ್ಪೇರ್ ವೀಲ್ ಹಾಗೆ ಟೂಲ್ಸ್ ಕೂಡ ಬರುತ್ತೆ ನಿಮಗೆ ಇದರಲ್ಲಿ. ಇವನ್ ನೀವು CNGಗೆ ಹೋದ್ರೂ ಕೂಡ ನಿಮಗೆ ಸ್ಪೇರ್ ವೀಲ್ ಆಫರ್ ಮಾಡ್ತಾರೆ, ಅದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಟೋಟಲ್ ನಿಮಗೆ 391 ಲೀಟರ್ ಕಾರ್ಗೋ ಸ್ಪೇಸಲ್ಲಿ ಇಲ್ಲಿ ಆಫರ್ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ರೇರ್ ಲುಕ್, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಬನ್ನಿ ರೇರ್ ಪ್ಯಾಸೆಂಜರ್ ಕಂಫರ್ಟ್ಗೆ ಹ್ಯುಂಡೈ ಏನೆಲ್ಲ ಆಫರ್ ಮಾಡ್ತಿದೆ ಅನ್ನೋದು ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 1 ಲೀಟರ್ ಬಾಟಲ್ ಹೋಲ್ಡ್ ಕೊಟ್ಟಿದ್ದಾರೆ, ಹಾಗೆ ವಿತ್ ಸ್ಪೀಕರ್ಸ್. 1 ಲೀಟರ್ ಈಸಿಯಾಗಿ ನೀವು ಇಲ್ಲಿ ಕ್ಯಾರಿ ಮಾಡ್ಬೋದು. ಸೊ ಬಾಟಲ್ ಪಾಕೆಟ್ ಬಂದುಬಿಟ್ಟು ನಿಮಗೆ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ ಇಂಟೀರಿಯರ್ ಅಂತ ನೋಡಿದ್ರೆ ಇಲ್ಲಿ ನಿಮಗೆ ಮೇಜರ್ ಚೇಂಜಸ್ ನೋಡಲಿಕ್ಕೆ ಸಿಗುತ್ತೆ. ಪ್ರೀವಿಯಸ್ ಎಕ್ಸ್ಟ್ರಲ್ಲಿ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ ಕೊಡ್ತಾಯಿದ್ರು, ಇಲ್ಲಿ ಬಂದುಬಿಟ್ಟು ಬೇಜ್ ಕಾಂಬಿನೇಷನಲ್ಲಿದೆ. ಸೊ ನೇವಿ ಬ್ಲೂ ಹಾಗೆ ಗ್ರೇ ಕಾಂಬಿನೇಷನ್. ಇದು ಬ್ಲ್ಯಾಕ್ ಅಲ್ಲ ಆ್ಯಕ್ಚುಲಿ, ಇದು ಗ್ರೇ ಕಲರ್, ಇದು ನೇವಿ ಬ್ಲೂ ಇದೆ. ಸೀಟ್ ಅನ್ನು ನೋಡೋದಾದರೆ ಇದು 2 ಕಾಂಬಿನೇಷನಲ್ಲಿದೆ. ಎಲ್ಲೆಲ್ಲಿ ಬಾಡಿ ಟಚ್ ಆಗುತ್ತಲ್ಲ ಅಲ್ಲಿ ಬಂದುಬಿಟ್ಟು ನಿಮಗೆ ಫ್ಯಾಬ್ರಿಕ್ ಹಾಗೆ ನೈಲಾನ್ ಕಾಂಬಿನೇಷನ್ ಇದೆ. ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಲೆದರೇಟ್ನ ಕೊಟ್ಟಿದ್ದಾರೆ. ಹಾಗೆ ರೇರ್ ಪ್ಯಾಸೆಂಜರ್ ಕಂಫರ್ಟ್ ನಿಮಗೆ AC ವಿತ್ ಕಂಟ್ರೋಲರ್ ಬರುತ್ತೆ, ವಿತ್ ಟೈಪ್ ಸಿ ಪೋರ್ಟ್ ಚಾರ್ಜಿಂಗ್. ಇದು ಒಂದು ಬೆಸ್ಟ್ ಆಪ್ಷನ್. ಇದು ರೇರ್ AC ವೆಂಟ್ ವಿತ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರೋದು ಇಂಟೀರಿಯರ್ ಈ ಥರ ಬರುತ್ತೆ. ರೇರ್ ಅಡ್ರೆಸ್ ಮೋಟೋ ಅಡ್ಜಸ್ಟಬಲ್ ಇದೆ, ಹಾಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಆಸ್ ಅ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಸೊ ಇವಾಗ ಬನ್ನಿ ಡ್ರೈವರ್ ಸೈಡ್ ಡೋರ್ಗೆ ಹೋಗಿ ನೋಡೋಣ. ಕೀಲೆಸ್ ಎಂಟ್ರಿ ಬಂದು ಈ ವೇರಿಯಂಟಿಂದಲೇ ನಿಮಗೆ ಸ್ಟಾರ್ಟ್ ಆಗುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ನಿಮಗೆ. ಸೊ ಡ್ರೈವರ್ ಸೈಡ್ ಡೋರಲ್ಲಿ ನಿಮಗೆ ಕಂಪ್ಲೀಟ್ ಮಾಸ್ಟರ್ ಕಂಟ್ರೋಲ್ ಬರುತ್ತೆ, ಎಲೆಕ್ಟ್ರಿಕಲಿ ಫೋಲ್ಡೇಬಲ್ ಮಿರರ್ಸ್ ವಿತ್ ಆಟೋ ವೆಲ್ಕಮಿಂಗ್ ಫಂಕ್ಷನ್ ಜೊತೆ ಬರುತ್ತೆ. ಈ ಮಾಡೆಲಲ್ಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ 4 ಸ್ಪೀಕರ್ಸ್ ಬರುತ್ತೆ. ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು ಡ್ಯುಯಲ್ ಟೋನ್ ಕಾಂಬಿನೇಷನ್ ಇದೆ. ಸ್ವಲ್ಪ ಪ್ರೀಮಿಯಮ್ ಆಗಿ ಡಿಸೈನ್ ಮಾಡಿದ್ದಾರೆ ಪ್ರೀವಿಯಸ್ಗೆ ಕಂಪೇರ್ ಮಾಡಿದರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾರ್ಬನ್ ಫೈಬರ್ ಡಿಸೈನ್ನ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಈ ವೇರಿಯಂಟಿಂದಲೇ ನಿಮಗೆ. ಸೊ ಹೆಡ್ಲೈಟ್ ಬಂದುಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ. ಡ್ರೈವರ್ ಸೈಡ್ ಸೀಟ್ ಬಂದುಬಿಟ್ಟು 6 ವೇ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ನಾನು ಹೇಳಿದ್ನಲ್ಲ ಇದೆ ನೋಡಿ ಫ್ಯಾಬ್ರಿಕ್. ಹಾಗೆ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಸೈಡ್ ಸೀಟ್ ಏನಿದೆ ಇದು 6 ವೇ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ. ಸೊ ಹೈಟ್, ಫ್ರಂಟ್ ಆ್ಯಂಡ್ ಬ್ಯಾಕ್ ಹಾಗೆ ರಿಕ್ಲೈನ್ ನೀವು ಬೇಕಂದರೆ ನಿಮ್ಮ ಕನ್ವೀನಿಯಂಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ಟೇರಿಂಗ್ ಕೂಡ ಟಿಲ್ಟಿಂಗ್ ಫಂಕ್ಷನ್ ಜೊತೆ ಬರುತ್ತೆ, ಟೆಲಿಸ್ಕೋಪಿಕ್ ಬರಲ್ಲ ಇದರಲ್ಲಿ. ಇದು ಈ ಮಾಡೆಲ್ನ ಕೀ ನೀವು ನೋಡ್ತಾ ಇರ್ಬೋದು. 2 ಮಾಸ್ಟರ್ ಕೀಸ್ ಬರುತ್ತೆ ನಿಮಗೆ. ಸೊ ಇಂಟೀರಿಯರ್ ಅಂತ ನೋಡೋದಾದರೆ ಕ್ಲಸ್ಟರ್ ಬಂದುಬಿಟ್ಟು ಕಂಪ್ಲೀಟ್ ಕಲರ್ TFT MID ಕೊಡ್ತಾ ಇದ್ದಾರೆ. ಹಾಗೆ ಐಎನ್ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಕೂಡ ಬರುತ್ತೆ. ಇಂಡಿವಿಜುವಲ್ ಟೈರ್ ಪ್ರೆಷರ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಸ್ಟೇರಿಂಗ್ ಬಂದುಬಿಟ್ಟು ನಿಮಗೆ ಇದು ನೇವಿ ಬ್ಲೂನಲ್ಲಿದೆ, ಲೆದರ್ ರ್ಯಾಪ್ಡ್ ಇಲ್ಲ. ಐ ಥಿಂಕ್ ಇದರ 1 ಅಬೋ ಏನು ವೇರಿಯಂಟ್ಸ್ ಇದೆ HX8 ಆ್ಯಂಡ್ HX10 ಅದರಲ್ಲಿ ನಿಮಗೆ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ವೀಲ್ ಬರುತ್ತೆ. ಮಲ್ಟಿಮೀಡಿಯಾ ಕಂಟ್ರೋಲ್ ಹಾಗೆ ಕ್ರೂಸ್ ಕಂಟ್ರೋಲ್ ಕೂಡ ಈ ವೇರಿಯಂಟಿಂದನೇ ಬಂದುಬಿಡುತ್ತೆ ನಿಮಗೆ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಪೆಡಲ್ ಶಿಫ್ಟರ್ ಆಪ್ಷನ್ ಕೂಡ ಕೊಡ್ತಿದ್ದಾರೆ. ಹೆಡ್ಲೈಟ್ ಬಂದುಬಿಟ್ಟು ಆಟೋ ಫಂಕ್ಷನ್ ಇರಲ್ಲ, ಇದು ಮ್ಯಾನ್ಯುವಲ್ ಆಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಸೈಡ್ ಬಂದುಬಿಟ್ಟು ನಿಮಗೆ ವೈಪರ್ ಕಂಟ್ರೋಲ್ ಬರುತ್ತೆ. ಇದರಲ್ಲಿ ರೇರ್ ವೈಪರ್ ಆಪ್ಷನ್ ಇಲ್ಲ, ಫ್ರಂಟ್ ವೈಪರ್ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹ್ಯುಂಡೈ ಲೋಗೋ ಆ್ಯಂಡ್ ಇದು ಡಿ ಕಟ್ ಬರುತ್ತೆ. ಸ್ಟೇರಿಂಗ್ ಬಂದುಬಿಟ್ಟು ಡಿ ಕಟ್ ಸ್ಟೇರಿಂಗ್ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೂ ಒಂದು ಬೆಸ್ಟ್ ಪಾರ್ಟ್ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ ಇಲ್ಲಿ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಪ್ರೀವಿಯಸ್ಸಲ್ಲಿ ಗ್ಲಾಸಿ ಫಿನಿಶ್ ಇತ್ತು. ಸೊ ಈಸಿಯಾಗಿ ನಿಮಗೆ ಫಿಂಗರ್ ಪ್ರಿಂಟ್ ಎಲ್ಲ ಅದರಲ್ಲಿ ಅಬ್ಸರ್ವ್ ಆಗ್ತಿತ್ತು. ಇದು ಕಂಪ್ಲೀಟ್ ಮ್ಯಾಟ್ನ ಯೂಸ್ ಮಾಡಿದ್ದಾರೆ. ಈ ಬೆಜಲ್ ಆಗಿರ್ಬೋದು, ಹಾಗೆ ಸ್ಕ್ರೀನ್ ನೋಡ್ತಾ ಇರ್ಬೋದು ನೀವು 8 ಇಂಚಸ್ ಇನ್ಫೋಟೈಮರ್ ಸಿಸ್ಟಮ್. ಇದು ಬಂದುಬಿಟ್ಟು ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ವೈರ್ಲೆಸ್ ಆಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಇದು ಮಾಡಿದ್ದಾರೆ. ಈವನ್ AC ಕಂಟ್ರೋಲ್ ಸರೌಂಡಿಂಗ್ ಕೂಡ ಏನು ಗ್ಲಾಸಿ ಬರ್ತಿತ್ತು ಅದನ್ನ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಫ್ರಂಟಲ್ಲಿ ಕಂಪ್ಲೀಟ್ ಕಾರ್ಬನ್ ಫೈಬರ್ 3D ಟ್ರೀಟ್ಮೆಂಟ್ ಏನಿದೆಯಲ್ಲ ಅದು ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣಿಸ್ತಿದೆ. ಫಿಟ್ ಆ್ಯಂಡ್ ಫಿನಿಷಲ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಟೋಮೆಟಿಕ್ AC ಕಂಟ್ರೋಲರ್ ಬರುತ್ತೆ ಈ ವೇರಿಯಂಟಿಂದನೇ ನಿಮಗೆ. ಹಾಗೆ ಟೈಪ್ ಸಿ ಪೋರ್ಟ್, 12 ಔಟ್ ಆ್ಯಂಡ್ USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಈ ವೇರಿಯಂಟಲ್ಲಿ ವೈರ್ಲೆಸ್ ಚಾರ್ಜರ್ ಬರಲ್ಲ ನಿಮಗೆ, ಸ್ಪೇಸ್ ಇದೆ, ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು. ಇವತ್ತು ನಮ್ಮ ಜೊತೆ ಇರೋದು ಇದು 5 ಸ್ಪೀಡ್ AMT ಟ್ರಾನ್ಸ್ಮಿಷನ್, ಮ್ಯಾನ್ಯುವಲ್ ಆಪ್ಷನ್ ಕೂಡ ಬರುತ್ತೆ ನಿಮಗೆ ಇದರಲ್ಲಿ.
ಮ್ಯಾನ್ಯಲ್ ಶಿಫ್ಟಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಟೋಮೆಟಿಕಲ್ ಕೂಡ ನಿಮಗೆ ಮ್ಯಾನ್ಯಲ್ ಓವರ್ ರೈಡ್ ಬೇಕಂದರೆ ನೀವು ಮಾಡ್ಕೊಳ್ಬೋದು. ಸೊ ಡ್ಯಾಶ್ ಬೋರ್ಡ್ ಬಂದ್ಬಿಟ್ಟು ನಿಮಗೆ ಈ ಥರ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಇದು ನೇವಿ ಬ್ಲೂ, ಇದು ಬ್ಲ್ಯಾಕ್ ಅಲ್ಲ. ಸ್ಟೋರೇಜ್ ಸ್ಪೇಸ್ ಬರುತ್ತೆ, ಹಾಗೆ ನಿಮಗೆ ಗ್ಲೋ ಬಾಕ್ಸ್ ಬಂದ್ಬಿಟ್ಟು ಬರುತ್ತೆ. ಇದು ಕೂಲಿಂಗ್ ಇರಲ್ಲ, ಸ್ಟೋರೇಜ್ಗೆ ನೀವು ಯೂಸ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಇಶ್ಯೂ ಇಲ್ಲ. 2 ಕಪ್ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಹ್ಯಾಂಡ್ ಬ್ರೇಕ್, ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು ಡ್ರೈವರ್ ಸೈಡ್ ಸೀಟ್ಗೆ ನಿಮಗೆ ಆಮ್ರೆಸ್ಟ್ನ ಕೊಟ್ಟಿದ್ದಾರೆ. ಇದು ಫೋಲ್ಡಬಲ್ ಆಮ್ರೆಸ್ಟ್ ಬರುತ್ತೆ ನಿಮಗೆ, ನೀವು ಬೇಕಂದರೆ ಇದನ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಜಸ್ಟ್ ಲಿಫ್ಟ್ ಮಾಡ್ಕೊಳ್ಬೋದು. ಡ್ಯಾಶ್ ಬೋರ್ಡ್ ನೀವು ನೋಡ್ತಾ ಇರ್ಬೋದು, ನೇವಿ ಬ್ಲೂ ಆ್ಯಂಡ್ ಗ್ರೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಡೇ ಆ್ಯಂಡ್ ನೈಟ್ IRVM ಬರುತ್ತೆ. ಆ್ಯಂಡ್ ಈ ವೇರಿಯಂಟಿಂದನೇ ನಿಮಗೆ ಬಂದುಬಿಟ್ಟು ಬೈ ಡಿಫಾಲ್ಟ್ ಬಿಲ್ಟ್ ಇನ್ ಡ್ಯಾಶ್ ಕ್ಯಾಮ್ ಕೊಡ್ತಾ ಇದ್ದಾರೆ. ಸೊ ಇವಾಗ Hyundai ಮೋಸ್ಟ್ ಆಫ್ ದ ವೆಹಿಕಲ್ಸ್ಗಳಲ್ಲಿ ಇವಾಗ ಡ್ಯಾಶ್ ಕ್ಯಾಮ್ ಅದು ಸ್ಟ್ಯಾಂಡರ್ಡಾಗಿ ಕೊಡ್ತಿದ್ದಾರೆ. ಸೊ ಈ ವೇರಿಯಂಟಿಂದ ನಿಮಗೆ ಬಂದುಬಿಟ್ಟು ಡ್ಯಾಶ್ ಕ್ಯಾಮ್ ಬಿಲ್ಟ್ ಇನ್ ಇರುತ್ತೆ. ಆ್ಯಂಡ್ ರೀಡಿಂಗ್ ಲೈಟ್ ಬಂದುಬಿಟ್ಟು ಅಲಜಿನ್ ಇದೆ. ಹಾಗೆ ಈ ವೇರಿಯಂಟಲ್ಲಿ ನಿಮಗೆ ಸನ್ರೂಫ್ ಕೂಡ ಆಫರ್ ಆಗುತ್ತೆ. ವಾಯ್ಸ್ ಎನೇಬಲ್ ಸನ್ರೂಫ್ ಬರುತ್ತೆ ನಿಮಗೆ, ನೋಡ್ತಾ ಇರ್ಬೋದು. ಸೊ ಎಲೆಕ್ಟ್ರಿಕ್ ಸನ್ರೂಫ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಇದಾಗಿತ್ತು ಕಂಪ್ಲೀಟ್ ಇಂಟೀರಿಯರ್. Hyundai ಬಂದು ಈ ಮಾಡಲಲ್ಲಿ ಸ್ಮಾರ್ಟ್ AMT ಟ್ರಾನ್ಸ್ಮಿಷನ್ನ ಯೂಸ್ ಮಾಡ್ತಾರೆ. ಹಾಗೆ ಮೊದಲೇ ಹೇಳಿದಾಗೆ ಇದರಲ್ಲಿ ಬಂದುಬಿಟ್ಟು ಪೆಟ್ರೋಲ್ ಹಾಗೆ CNG ಎರಡು ಆಪ್ಷನ್ ಕೂಡ ಇರುತ್ತೆ. ಪೆಟ್ರೋಲ್ ಬಂದು ನಿಮಗೆ 83 BHP ಹಾರ್ಸ್ ಪವರ್ನ ಪ್ರೊವೈಡ್ ಮಾಡಿದ್ರೆ, CNG ಬಂದು 69 BHP ಹಾರ್ಸ್ ಪವರ್ನ ಪ್ರೊವೈಡ್ ಮಾಡುತ್ತೆ. ಟಾರ್ಕ್ ಅಂತ ನೋಡೋದಾದ್ರೆ 95 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಬರುತ್ತೆ CNGನಲ್ಲಿ. ಪೆಟ್ರೋಲಲ್ಲಿ ಬಂದುಬಿಟ್ಟು 130 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ನ ಪ್ರೊವೈಡ್ ಮಾಡುತ್ತೆ. ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ 4 ಸಿಲಿಂಡರ್ ಇಂಜಿನ್ ಬರುತ್ತೆ ಇದು. ಹಾಗೆಯೇ ನಿಮಗೆ ಇನ್ನೊಂದು ಏನಪ್ಪ ಅಂದರೆ, ಇದರಲ್ಲಿ ಟೋಟಲ್ಸ್ 8 ಕಲರ್ಸ್ ಆಪ್ಷನ್ನ ಕೊಟ್ಟಿದ್ದಾರೆ. ಇವಾಗ ನಾವೇನು ನೋಡ್ತಾ ಇದ್ದೀವಿ, ಇದು ರೇಂಜರ್ ಕಾಕಿ ಅಂತೇಳಿ. ಇದರಲ್ಲಿ 6 ಸಿಂಗಲ್ ಟೋನ್ ಹಾಗೆ ಒಂದು ಮ್ಯಾಟ್ ಕಲರ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಒಂದು ಡ್ಯೂಲ್ ಟೋನ್ ಕಲರ್ ಆಪ್ಷನ್ ಕೂಡ ಬರುತ್ತೆ. 3 ಇಯರ್ಸ್ ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಬಂದುಬಿಟ್ಟು Hyundai ಆಫರ್ ಮಾಡುತ್ತೆ. ನೀವು ಬೇಕಂದರೆ 7 ಇಯರ್ಸ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಹೊಸ ಎಕ್ಸ್ಟ್ರಾರಲ್ಲಿ ಬಂದುಬಿಟ್ಟು ಟೋಟಲ್ ನಿಮಗೆ 7 ವೇರಿಯಂಟ್ನ ಆಫರ್ ಮಾಡ್ತಿದ್ದಾರೆ. HX2 ಇಂದ ಸ್ಟಾರ್ಟ್ ಆಗಿ HX10ವರೆಗೂ ಇದೆ. ಎಕ್ಸ್ ಶೋರೂಮ್ ಅಂತ ನೋಡೋದಾದರೆ 5,79,000 ಇಂದ ಸ್ಟಾರ್ಟ್ ಆಗಿ 9,56,000ವರೆಗೂ ಹೋಗುತ್ತೆ. ಇದು ಸೇಫ್ಟಿ ಅಂತ ನೋಡೋದಾದರೆ 6 ಏರ್ ಬ್ಯಾಗ್ ಅಕ್ರಾಸ್ ಆಲ್ ದ ವೇರಿಯಂಟ್ಸಲ್ಲೂ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ABS, EBD, ಹಿಲ್ ಹೋಲ್ಡ್ ಅಸಿಸ್ಟ್ ಕೂಡ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಬಂದುಬಿಡುತ್ತೆ. ಇದಾಗಿತ್ತು ಹೊಸ ಎಕ್ಸ್ಟ್ರಾನ ಕಂಪ್ಲೀಟ್ ರಿವ್ಯೂ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಕಂಟೆಂಟ್ ಜೊತೆ ನಾನು